ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ಆಂತರಿಕ ಕಲಹದ ಕಿಚ್ಚು ಹಬ್ಬಿಸಿದೆ. ಈ ಮೀಸಲಾತಿ ವಿಚಾರಕ್ಕಿರುವಂತಹ ಗೊಂದಲಗಳನ್ನು ಆದಷ್ಟು ಬೇಗ ಇತ್ಯರ್ಥಪಡಿಸಬೇಕು. ಅದರ ಜೊತೆಯಲ್ಲಿ ಗುರುವಾರದ ಒಳಗೆ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಳ ಮೀಸಲಾತಿ ಮಲ್ಲ ಯುದ್ಧದಲ್ಲಿ ಈ ರಾಜೀನಾಮೆ ಪರ್ವ ಶುರುವಾಗುತ್ತಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗ ಕಾಡ್ತಾ ಇದೆ. ಗುರುವಾರ ಒಂದು ವೇಳೆ ಪರಿಹಾರ ಸಿಗದೇ ಇದ್ರೆ ರಾಜೀನಾಮೆಯ ಪರ್ವ ಶುರುವಾಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಅದು ಕಾರಣ ಕೂಡ ಇದೆ. ರಾಜೀನಾಮೆ ನೀಡುವಂಥ ಸಚಿವರಾದರೂ ಹಾಗಾದ್ರೆ ಯಾರು? ಈಗಾಗಲೇ ಸಿಎಂ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ರು. ಸಿಎಂ ಮುನ್ನೆಲೆಯಲ್ಲಿ ಈಗಾಗಲೇ ಸೂಚನೆಯನ್ನ ಕೂಡ ಕೊಟ್ಟಿದ್ರು. ಎಐಸಿಸಿ ಅಧ್ಯಕ್ಷರು ಕೂಡ ಹೇಳಿದ್ರು. ಆದರೆ ಅದ್ಯಾವುದು ಕೂಡ ಸಫಲ ಆಗಲಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ನಿರ್ಧಾರವನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗ ಗುರುವಾರದ ಡೆಡ್ಲೈನ್. ಈ ಒಳ ಮೀಸಲಾತಿಯ ಮಹಾಸಂಗ್ರಾಮ ಕಾಂಗ್ರೆಸ್ ಒಳಗೊಳಗೆ ಈಗ ಬೇಗುದಿಗೆ ಕಾರಣ ಆಗ್ತಾ ಇದೆ. ಪ್ರಮುಖ ಸಚಿವರು ಈಗ ರಾಜೀನಾಮೆ ನೀಡುವಂತ ನಿಟ್ಟಿನಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಅಂಗಳದಲ್ಲಿ ಒಳ ಮೀಸಲಾತಿಯ ಮಹಾಸಂಗ್ರಾಮ. ಹಾಗಾದ್ರೆ ರಾಜೀನಾಮೆ ನೀಡುವಂತಹ ಸಚಿವರು ಯಾರು? ಮುನಿಯಪ್ಪ ಹಾಗೂ ತಿಮ್ಮಾಪುರ್ ಇವರು ಸಾಕಷ್ಟು ಮನವಿಯನ್ನ ಮಾಡಿಕೊಂಡ್ರು. ಈಗ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ. ಒಳ ಮೀಸಲಾತಿ ಜಾರಿ ವಿಳಂಬಕ್ಕೆ ಉಭಯ ಸಚಿವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಲಿತ ಎಡಗೈ ಸಮುದಾಯಕ್ಕೆ ಒಳ ಮೀಸಲಾತಿಗೆ ಪಟ್ಟು ಹಿಡಿದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಈ ಒಳ ಮೀಸಲಾತಿ ಹಂಚಿಕೆ ಈಗ ವಿಳಂಬ ಆಗ್ತಾ ಇದೆ. ಈ ವಿಳಂಬ ಆಗ್ತಾ ಇರೋದ್ರ ಬಗ್ಗೆ ಈಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಸರಣಿ ಮೀಟಿಂಗ್ಗಳನ್ನ ಮಾಡಿದ್ರು. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೂಚನೆಯನ್ನ ಕೊಟ್ಟರು, ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಅಂತ. ಆ ಮೀಟಿಂಗ್ಗಳು ಕೂಡ ಆಯಿತು. ಆದರೆ ಆ ಮೀಟಿಂಗ್ಗಳಲ್ಲಿ ಯಾವುದೇ ರೀತಿಯ ಒಮ್ಮತ ಮೂಡಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಈ ಸಚಿವರ ಈ ಪಟ್ಟಿ ಇದೆಯಲ್ಲ, ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಗುರುವಾರದ ಡೆಡ್ ಲೈನ್ ಉಳಿದಿರೋದು 4 ದಿನ. ಈ ಹಿಂದೆಯೂ ಕೂಡ ಒಂದಷ್ಟು ನಿರ್ಧಾರ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದ್ವು, ಆದರೆ ಅದು ಫಲಪ್ರದ ಆಗಿಲ್ಲ. ಈಗ 4 ದಿನದಲ್ಲಿ ಏನ್ ಮಾಡಬಹುದು? ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಬಹಳ ಪ್ರಮುಖವಾಗಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಡಗೈ ಸಮುದಾಯ ಏನಿದೆ ಬಹಳ ಪ್ರಮುಖವಾಗಿ ಪಟ್ಟಣ ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು. ಈ ಹಿಂದೆ ಹಂಚಿಕೆ ಆಗಿತ್ತು, ಆದರೆ 17%ಗೆ ಒಪ್ತಾ ಇರೋ ಕಾರಣಕ್ಕಾಗಿ 15%ನಲ್ಲಿ ಒಳ ಮೀಸಲಾತಿಯನ್ನು ಈಗ ಜಾರಿ ಮಾಡಬೇಕಾಗಿರೋದ್ರಿಂದ ಸಹಜವಾಗಿ ಒತ್ತಡವನ್ನು ದಲಿತ ಎಡಗೈ ಸಮುದಾಯದ ಸಚಿವರು ಶಾಸಕರು ಹೇರ್ತಾ ಇದ್ದಾರೆ ಸರ್ಕಾರದ ಮೇಲೆ. ಆದರೆ ದಲಿತ ಬಲಗೈ ಸಮುದಾಯದ ಸಚಿವರು ಶಾಸಕರು ಈ ಹಿಂದೆ ಇದ್ದ ಪದ್ಧತಿಯಲ್ಲೇ ಈಗ ನೇಮಕಾತಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಒತ್ತಾಯ ಮಾಡ್ತಾ ಇರೋದ್ರಿಂದ ಸಹಜವಾಗಿ ದಲಿತ ಸಮುದಾಯ ನಡುವೆ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗಾಗಲೇ ಅವರು ಬಜೆಟ್ ಮಂಡನೆ ಮಾಡಿ ಒಂದಷ್ಟು ಖುಷಿಯಲ್ಲಿದ್ದರೂ ಕೂಡ ಈ ಒಳ ಮೀಸಲಾತಿ ಅನ್ನುವಂಥ ವಿಚಾರ ಏನಿದೆ ಇದು ಒಂದು ರೀತಿಯಲ್ಲಿ ಅವರಿಗೆ ಆತಂಕಕ್ಕೆ ಈಡು ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಎರಡೂ ಸಮುದಾಯಗಳ ಸಚಿವರು ಒಪ್ಕೊಳ್ತಾ ಇಲ್ಲ. ಒಂದು ದಲಿತ ಎಡಗೈ ಸಮುದಾಯವರು ನಮಗೆ ಬೇಕೇ ಬೇಕು ಅನ್ನುವಂಥ ಪಟ್ಟಣ ಹಿಡ್ಕೊಂಡು ಕೂತಿದ್ರೆ, ದಲಿತ ಬಲಗೈ ಸಮುದಾಯದವರು ಈ ಸದ್ಯಕ್ಕೆ ಬೇಡ, ಯಥಾ ಪ್ರಕಾರವೇ ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಆಕ್ರೋಶಗೊಂಡಿರ್ತಕ್ಕಂಥ ದಲಿತ ಸಮುದಾಯದ ಎಡಗೈ ಸಚಿವರು ಶಾಸಕರು ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗುರುವಾರ ನಡೀತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರ ಆಗಲೇಬೇಕು. ಕಳೆದ ವಾರ ನೀವು ಬಜೆಟ್ ಅನ್ನುವಂಥ ಕಾರಣಕ್ಕಾಗಿ ಸಮಗ್ರ ಚರ್ಚೆ ಆಗಿಲ್ಲ. ಈ ಗುರುವಾರ ನಡೀತಕ್ಕಂಥ ಮೀಟಿಂಗ್ನಲ್ಲಿ ಒಂದು ನಿರ್ಧಾರ ಆಗದೆ ಹೋದರೆ, ನಮ್ಮ ಪಾಲನ್ನು ನಮಗೆ ಕೊಡದೆ ಹೋದರೆ ನಾವು ಖಂಡಿತವಾಗಿಯೂ ಸಚಿವ ಸ್ಥಾನದ ಹುದ್ದೆಯಲ್ಲಿ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಒಂದು ವೇಳೆ ನೀವು ಏನಾದರೂ ಈ ಒಂದು ಮೀಸಲಾತಿಯನ್ನು ಜಾರಿ ಮಾಡದೆ ಹೋದರೆ ವ್ಯಾಪಕವಾದಂಥ ಹೋರಾಟವನ್ನು ರಾಜ್ಯದಲ್ಲಿ ಮಾಡ್ತೇವೆ, ಎಡಗೈ ಸಮುದಾಯ ಒಂದು ಸರ್ಕಾರದ ವಿರುದ್ಧ ಸಿಡಿದು ನಿಲ್ಲುತ್ತೆ ಅನ್ನುವಂಥ ಒಂದು ಥ್ರೆಟ್ ಅನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ ಒಂದು ಖುಷಿಯಲ್ಲಿ ಇದ್ರೂ ಕೂಡ ಈ ಒಂದು ಒಳ ಮೀಸಲಾತಿ ಹಂಚಿಕೆ ಕಾವು ಜೋರಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಏನಾದರೂ ಇದು ಡಿಸೈಡ್ ಆಗದೆ ಹೋದರೆ ಮುಂದೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ರಾಜ್ಯ ಸರ್ಕಾರದಲ್ಲಿ ಆಗುವಂಥ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ. ಅಶ್ವಿನಿ. ಆಲ್ ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ನಿರ್ಧಾರವನ್ನ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ತಾ ಇದ್ರು. ಈಗ ಗುರುವಾರದ ಡೆಡ್ ಲೈನ್. ಈ ಒಳ ಮೀಸಲಾತಿಯ ಮಹಾಸಂಗ್ರಾಮ ಕಾಂಗ್ರೆಸ್ ಒಳಗೊಳಗೆ ಈಗ ಬೇಗುದಿಗೆ ಕಾರಣ ಆಗ್ತಾ ಇದೆ. ಪ್ರಮುಖ ಸಚಿವರು ಈಗ ರಾಜೀನಾಮೆ ನೀಡುವಂತ ನಿಟ್ಟಿನಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇರೋದು. ಕಾಂಗ್ರೆಸ್ ಅಂಗಳದಲ್ಲಿ ಒಳ ಮೀಸಲಾತಿಯ ಮಹಾಸಂಗ್ರಾಮ. ಹಾಗಾದ್ರೆ
ರಾಜೀನಾಮೆ ನೀಡುವಂತಹ ಸಚಿವರು ಯಾರು? ಮುನಿಯಪ್ಪ ಹಾಗೂ ತಿಮ್ಮಾಪುರ್ ಇವರು ಸಾಕಷ್ಟು ಮನವಿಯನ್ನ ಮಾಡಿಕೊಂಡ್ರು. ಈಗ ರಾಜೀನಾಮೆ ಕೊಡ್ತಾರಾ ಅನ್ನೋ ಪ್ರಶ್ನೆ. ಒಳ ಮೀಸಲಾತಿ ಜಾರಿ ವಿಳಂಬಕ್ಕೆ ಉಭಯ ಸಚಿವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಲಿತ ಎಡಗೈ ಸಮುದಾಯಕ್ಕೆ ಒಳ ಮೀಸಲಾತಿಗೆ ಪಟ್ಟು ಹಿಡಿದಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಕೂಡ ಈ ಒಳ ಮೀಸಲಾತಿ ಹಂಚಿಕೆ ಈಗ ವಿಳಂಬ ಆಗ್ತಾ ಇದೆ. ಈ ವಿಳಂಬ ಆಗ್ತಾ ಇರೋದ್ರ ಬಗ್ಗೆ ಈಗ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಸರಣಿ ಮೀಟಿಂಗ್ಗಳನ್ನ ಮಾಡಿದ್ರು. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೂಚನೆಯನ್ನ ಕೊಟ್ಟರು, ಸಿಎಂ ನೇತೃತ್ವದಲ್ಲಿ ಮೀಟಿಂಗ್ ಮಾಡಿ ಅಂತ. ಆ ಮೀಟಿಂಗ್ಗಳು ಕೂಡ ಆಯಿತು. ಆದರೆ ಆ ಮೀಟಿಂಗ್ಗಳಲ್ಲಿ ಯಾವುದೇ ರೀತಿಯ ಒಮ್ಮತ ಮೂಡಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸದ್ಯಕ್ಕೆ ಈ ಸಚಿವರ ಈ ಪಟ್ಟಿ ಇದೆಯಲ್ಲ, ಇದು ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಬಸವರಾಜ್, ಗುರುವಾರದ ಡೆಡ್ ಲೈನ್ ಉಳಿದಿರೋದು 4 ದಿನ. ಈ ಹಿಂದೆಯೂ ಕೂಡ ಒಂದಷ್ಟು ನಿರ್ಧಾರ ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೆದವು, ಆದರೆ ಅದು ಫಲಪ್ರದ ಆಗಿಲ್ಲ. ಈಗ 4 ದಿನದಲ್ಲಿ ಏನ್ ಮಾಡಬಹುದು? ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಏನಿದೆ? ಅಶ್ವಿನಿ, ಬಹಳ ಪ್ರಮುಖವಾಗಿ ಒಳ ಮೀಸಲಾತಿ ಜಾರಿ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಡಗೈ ಸಮುದಾಯ ಏನಿದೆ ಬಹಳ ಪ್ರಮುಖವಾಗಿ ಪಟ್ಟಣ ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು. ಈ ಹಿಂದೆ ಹಂಚಿಕೆ ಆಗಿತ್ತು, ಆದರೆ 17%ಗೆ ಒಪ್ತಾ ಇರೋ ಕಾರಣಕ್ಕಾಗಿ 15%ನಲ್ಲಿ ಒಳ ಮೀಸಲಾತಿಯನ್ನು ಈಗ ಜಾರಿ ಮಾಡಬೇಕಾಗಿರೋದ್ರಿಂದ ಸಹಜವಾಗಿ ಒತ್ತಡವನ್ನು ದಲಿತ ಎಡಗೈ ಸಮುದಾಯದ ಸಚಿವರು ಶಾಸಕರು ಹೇರ್ತಾ ಇದ್ದಾರೆ ಸರ್ಕಾರದ ಮೇಲೆ. ಆದರೆ ದಲಿತ ಬಲಗೈ ಸಮುದಾಯದ ಸಚಿವರು ಶಾಸಕರು ಈ ಹಿಂದೆ ಇದ್ದ ಪದ್ಧತಿಯಲ್ಲೇ ಈಗ ನೇಮಕಾತಿ ಮಾಡೋಣ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಒತ್ತಾಯ ಮಾಡ್ತಾ ಇರೋದ್ರಿಂದ ಸಹಜವಾಗಿ ದಲಿತ ಸಮುದಾಯದ ನಡುವೆ ಒಂದು ರೀತಿಯಲ್ಲಿ ಗೊಂದಲದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ. ಈಗಾಗಲೇ ಅವರು ಬಜೆಟ್ ಮಂಡನೆ ಮಾಡಿ ಒಂದಷ್ಟು ಖುಷಿಯಲ್ಲಿದ್ದರೂ ಕೂಡ ಈ ಒಳ ಮೀಸಲಾತಿ ಅನ್ನುವಂಥ ವಿಚಾರ ಏನಿದೆ ಇದು ಒಂದು ರೀತಿಯಲ್ಲಿ ಅವರಿಗೆ ಆತಂಕಕ್ಕೆ ಈಡು ಮಾಡಿಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಎರಡೂ ಸಮುದಾಯಗಳ ಸಚಿವರು ಒಪ್ಕೊಳ್ತಾ ಇಲ್ಲ. ಒಂದು ದಲಿತ ಎಡಗೈ ಸಮುದಾಯರು ನಮಗೆ ಬೇಕೇ ಬೇಕು ಅನ್ನುವಂಥ ಪಟ್ಟಣ ಹಿಡ್ಕೊಂಡು ಕೂತಿದ್ರೆ, ದಲಿತ ಬಲಗೈ ಸಮುದಾಯದವರು ಈ ಸದ್ಯಕ್ಕೆ ಬೇಡ, ಯಥಾ ಪ್ರಕಾರವೇ ಹೋಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಒಂದು ರೀತಿಯಲ್ಲಿ ಆಕ್ರೋಶಗೊಂಡಿರ್ತಕ್ಕಂಥ ದಲಿತ ಸಮುದಾಯದ ಎಡಗೈ ಸಚಿವರು ಶಾಸಕರು ಒಂದು ರೀತಿಯೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಗುರುವಾರ ನಡೀತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನಿರ್ಧಾರ ಆಗಲೇಬೇಕು. ಕಳೆದ ವಾರ ನೀವು ಬಜೆಟ್ ಅನ್ನುವಂಥ ಕಾರಣಕ್ಕಾಗಿ ಸಮಗ್ರ ಚರ್ಚೆ ಆಗಿಲ್ಲ. ಈ ಗುರುವಾರ ನಡೀತಕ್ಕಂಥ ಮೀಟಿಂಗ್ನಲ್ಲಿ ಒಂದು ನಿರ್ಧಾರ ಆಗದೆ ಹೋದರೆ, ನಮ್ಮ ಪಾಲನ್ನು ನಮಗೆ ಕೊಡದೆ ಹೋದರೆ ನಾವು ಖಂಡಿತವಾಗಿಯೂ ಸಚಿವ ಸ್ಥಾನದ ಹುದ್ದೆಯಲ್ಲಿ ಇಲ್ಲ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ನಾವು ಶಾಸಕ ಸ್ಥಾನಕ್ಕೂ ಕೂಡ ರಾಜೀನಾಮೆಯನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಒಂದು ರೀತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇದ್ದಾರೆ. ಒಂದು ವೇಳೆ ನೀವು ಏನಾದರೂ ಈ ಒಂದು ಮೀಸಲಾತಿಯನ್ನು ಜಾರಿ ಮಾಡದೆ ಹೋದರೆ ವ್ಯಾಪಕವಾದಂಥ ಹೋರಾಟವನ್ನು ರಾಜ್ಯದಲ್ಲಿ ಮಾಡ್ತೇವೆ, ಎಡಗೈ ಸಮುದಾಯ ಒಂದು ಸರ್ಕಾರದ ವಿರುದ್ಧ ಸಿಡಿದು ನಿಲ್ಲುತ್ತೆ ಅನ್ನುವಂಥ ಒಂದು ಥ್ರೆಟ್ ಅನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆ ಮಾಡಿದ ಒಂದು ಖುಷಿಯಲ್ಲಿ ಇದ್ದರೂ ಕೂಡ ಈ ಒಂದು ಒಳ ಮೀಸಲಾತಿ ಹಂಚಿಕೆ ಕಾವು ಜೋರಾಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಏನಾದರೂ ಇದು ಡಿಸೈಡ್ ಆಗದೆ ಹೋದರೆ ಮುಂದೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸಂಚಲನ ರಾಜ್ಯ ಸರ್ಕಾರದಲ್ಲಿ ಆಗುವಂಥ ಸಾಧ್ಯತೆಗಳು ಈಗ ಕಾಣಿಸ್ತಾ ಇದೆ. ಅಶ್ವಿನಿ. ಆಲ್ ರೈಟ್ ಬಸವರಾಜ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.